ಖಾಸಗಿ ಶಾಲೆಯಲ್ಲಿ 61 ಲಕ್ಷ ರೂಪಾಯಿ ಅವ್ಯವಹಾರದ ಆರೋಪದ ಕೆತ್ತಾಟ. ಲೆಕ್ಕ ಕೇಳಲು ಹೋದವರನ್ನೇ ನಕಲಿ ಸಹಿ ಮಾಡಿ ತೆಗೆದ್ರಂತೆ ಅಧ್ಯಕ್ಷರು, ಕಾರ್ಯದರ್ಶಿ. ಶಾಲೆಯ ಚೇರ್ಮನ್ನರ ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಸೇರಿಕೊಂಡು ಅಂದಾಜು 61 ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೇಳಿ ಬಂದಿದೆ. ಹೌದು, ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ಬೀರಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ 1996ನೇ ಇಸ್ವಿಯಲ್ಲಿ ಪ್ರಾರಂಭಿಸಿದ್ದು. ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ, ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನು ಕೆಲವು ಸದಸ್ಯರಿಗೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಅವರು ತಿಳಿಸಿರಲಿಲ್ಲ. ಇದನ್ನ ಕೇಳಲು 5 ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ 7 ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗು ಹೋಗುಗಳನ್ನ ನೋಡಿಕೊಂಡು ಹೋಗಲು ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ರು. ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲಿಗೆಳೆಯುತ್ತಾರೆಂದು ಸಂಶಯಗೊಂಡು ಅಧಿಕಾರ ಬರೆದುಕೊಟ್ಟವರನ್ನೇ 3 ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನ ಸೃಷ್ಟಿಸಿ 5 ಜನರನ್ನು ಆಡಳಿತ ಮಂಡಳಿಯಿಂದ ಹೊರಹಾಕಿದ್ದಾರೆ. ಅದನ್ನು ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇಬ್ಬರು ಹಾಕುತ್ತಿದ್ದಾರೆ. ಇನ್ನು ಪ್ರಿನ್ಸಿಪಾಲ್ ಈತ ಮನಸ್ಸಿಗೆ ಬಂದಾಗ ಶಾಲೆಗೆ ಬಂದು ಹೋಗುತ್ತಾನೆ. ಶಾಲಾ ಪ್ರವೇಶ ಫೀ, RTI ಹೊಂದಿದ್ದ ಶಾಲಾ ಮಕ್ಕಳ ಫೀ ಬಗ್ಗೆ, ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ. 5 ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಿ 61 ಲಕ್ಷ ರೂಪಾಯಿಯನ್ನ ಲಪಟಾಯಿಸಲು ಹೊಂಚು ಹಾಕಿದ್ದಾರೆಂದು ತುಕಾರಾಮ್ ಪೂಜೇರಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸಿದ್ದೇಶ್ವರ ವಿದ್ಯಾವರ್ತಕ ಸಂಘ ಸಾಲ್ರಿ, ಬೀರಾಪನ ಸಾಲ್ರಿ. ಮತ್ತೆ ಇದನ್ನ ನಾವೇನ್ ಮಾಡಿದ್ರಿ, ರೈತರದಿಗೆ ಮಕ್ಕಳಿಗೆ ಚಲೋ ಆಗ್ಲಿ, ಅವರು ಎಲ್ಲಾರು ಕುಡ್ಕೊಂಡ್ ನಮ್ಮ ಮಾಜಿ ಚೇರ್ಮನ್ರ ಅವಪ್ಪ ಬಂಗಿಯವರ ಮತ್ತ ಬೀರಪ್ಪ ಚೇರ್ಮನ್ರಿ ಅವರು ಎಲ್ಲಾರು ಕುಡ್ಕೊಂಡ ಇದನ್ನೊಂದು ಮಾಡೋನು ಅಂತ ಮಾಡಿದ್ರಿ. ಅವಾಗ 50,000 ರೂಪಾಯಿ 1 ಎಕರೆ ಹೊಲ ಐತ್ರಿ. ನಾವು ಏನೋ ಮಾಡಿ ಅಂತೋ ಮಾಡಿ ದುಡ್ದು ಮಾಡಿ ನಾವು ಬಡವ್ರ ಆವಾಗ 50,000 ರೂಪಾಯಿ ಎಕರೆ ಜಮೀನ್ ಇದು ಇದ್ದಾಗ ನಾವ 50,000 ರೂಪಾಯಿ ಕೊಟ್ಟು ನಾವು ಏನ್ರಿ 4 ರೂಪಾಯಿ ಏನೋ ಕೂಡ್ಸಿ ಮಾಡಿ ತ್ರಾಸ್ ಮಾಡ್ಕೊಂಡು ಕೊಟ್ಟು, ಜಾಜ್ರೇಮ್ ಕೊಂಡ್ 3,000 2,000 ಎಲ್ಲರೂ ಕೊಟ್ಟು ರೀ. ಮತ್ ಊರವರು ಕೊಟ್ಟದಾರ. ಮತ್ ಇದು ಸಾರ್ವಜನಿಕ ಶಾಲೆ ರೀ. ಇದ ಏನ್ ಬೀರಾಪನ್ ಅಂದ್ರೆ ಏನ್ರಿ, ಅವನ ಹೆಸರು ಬೀರಾಪನ್ ದೇವ್ರದ್ರಿ. ಅದು ಆದ್ರ ಸಾರ್ವಜನಿಕ ಮಕ್ಕಳು ಕೇಳೋರು ನೋಡ್ರಿ. ಇದಾಗೂ ನಾವ್ ಓದ್ರಿ, ಬ್ಯಾಂಕ್ನಾಗೂ ನಾವ್ ಓದ್ರಿ, ಫೈನಾನ್ಸ್ ಆಗು ನಾವ್ ಓದುವ. ಆ ಫೈನಾನ್ಸ್ ದುಡ್ಡ್ರಿ ಇಲ್ಲಿ ನಾವ್ ಹಾಕಿದ್ರಿ. ಇಲ್ಲಿ ಹಾಕಿದ್ರೆ ಸಾಲಿ ಕಟ್ಟಿದ್ವು. ನಮ್ಮ ಬೀರ್ ಸಿದ್ದೇಶ್ವರ್ಗ ದೇವಸ್ಥಾನಕ್ಕ ಏನ್ರ ಒಂದು ಉಪಯೋಗ ಆಗಿತ್ತು. ಮುಂದ ಸಮಾಜದವ್ರ ಎಲ್ಲಾರು ಕೂಡ್ಕಿಸಂದ್ರಿ ಇದನ್ನ ನಾವ್ ಮಾಡಿದ್ರಿ. ಇದನ್ನ ಮಾಡೋಣ ಎಲ್ಲ ತಾವ ಸ್ವಂತ ಮಾಡ್ಕೊಂಡಾರ್ರಿ. ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಇಲ್ಲ, ನಮ್ಮ ಸಹಿ ಇಲ್ರಿ, ಏನು ಇಲ್ಲ ರೀ. ಒಟ್ಟ ಬರೀ ಮಾನ್ಯ ಅಲ್ಲಿ ಬೆಳಗಾವ್ಕ ದೊಡ್ಡ ಸಾಹೇಬ್ರ ಕಡೆ ಹೋಗಿದ್ರಿ. ನಾವು ಹೋದಾಗ ಅಲ್ಲಿ ನೋಡಿದ್ವು, ನಿಮ್ದು 5 ಮಂದಿ ತೆಗತಾರ ಅಂದ್ರು. ಅಲ್ಲ ಅವನು ಎಂತ ವಿಚಿತ್ರ. ನಮ್ಮ ಮಾಜಿ ಚೇರ್ಮನ್ರಿಗೆ ಅವಪ್ಪ ಬಂಗಿ ಅವ್ರಿಗೆ, ಬೀರಪ್ಪ ಡಬಾಜ್ ಅವ್ರಿಗೆ, ಚೇರ್ಮನ್ರಿಗೆ ಅವ್ರಿಗೆಲ್ಲ ಹೇಳು, ಏನು ಒಪ್ಪ ನಮಗೂ ಏನು ಗೊತ್ತೇ ಇಲ್ಲ, ಹಿಂಗ್ಯಾಂಗ ತೆಗದ್ರ ಅತ ಅವ್ರ ವಿಚಿತ್ರ ಅದ. ವಿಚಿತ್ರ ಆಗಿ ನಮ್ಮ ಶ್ರೀಮಾನ್ ಬಾಲಚಂದ್ರ ಸಾವ್ಕಾರ್ ಕೊಡ್ರಿ, ಅವರು ಈಗ 11 ವರ್ಷ ಶಾಲೆ ನಡೆಸರು, ಟೀಚರ್ಸ್ ಪಗಾರ ಕೊಟ್ರಿ ಏನ್ರಿ. ಅವರು ನಮಗ್ ಉಪಕಾರ ಬಾಳ್ ಮಾಡಿದಾರ್ರಿ. ರೊಕ್ಕ ಸಂಬಂಧ್ರಿ ರೊಕ್ಕ ತಿನ್ನೋದು ನೋಡ್ರಿ. ರೊಕ್ಕ ಅಂದ್ರ ನಮ್ಮ ಲೆಕ್ಕ್ರಿ 1 ವರ್ಷಕ್ಕೆ 20 ಲಕ್ಷ 25 ಲಕ್ಷ ತಕ ಆಟಿ ದುಡ್ಡು ಬಂದಿದ್ದ. ಮತ್ ಇವ ಉಳ್ಕಾದ ಎಲ್ಲ ಶಾಲಿ ಹುಡುಗರು ಪೀರಿ ನಮ್ ಗಾಡಿದ್ರಿ 11 ವರ್ಷ ಆತ್ರಿ. ನಾವ್ ಗಾಡಿ ಕೊಟ್ಟವ್ರಿ 11 ವರ್ಷ ಆದ್ರಿ, ಇನ್ನಾದ್ರೂ ರೊಕ್ಕ ಕೊಟ್ಟಿಲ್ರಿ ಗಾಡಿದ. ಏನ್ ತೋರ್ತಾರ್ರಿ ಅದ ಆ ಗಾಡಿ ಗಂಟು ಸಾಲಿಗೆ ಹಾಕ್ತಾರ್ರಿ, ತಾವ ನುಗ್ತಾರ್ರಿ. ಹೆಂಗ್ ಏನ್ ಮಾಡೋಣ್ರಿ ನಾವ. ಶಾಲೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ 10 ವರ್ಷ ಶಿಕ್ಷಕರಿಗೆ ವೇತನ ನೀಡಿದ್ದ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ
ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಅಂಗಳಕ್ಕೆ ಹೋದ ನಂತರ ಇಬ್ಬರನ್ನು ಕರೆಯಿಸಿ ಲೆಕ್ಕಪತ್ರದ ಬಗ್ಗೆ ಕೇಳೋಣವೆಂದ್ರೆ ಪ್ರಿನ್ಸಿಪಾಲ್, ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇವರು ಸುಳ್ಳು ಸಬೂಬು ಹೇಳಿ ಶಾಸಕರ ಹತ್ತಿರ ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಯಾರಾದರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಸುಳ್ಳು ಆಪಾದನೆ ಮಾಡಿ ಅಂಥವರ ಮೇಲೆ ಬ್ಲಾಕ್ ಮೇಲ್ ತಂತ್ರವನ್ನ ಉಪಯೋಗ ಮಾಡಿ 61 ಲಕ್ಷ ರೂಪಾಯಿ ಅವ್ಯವಹಾರವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನ ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ. ಅದರ ಆರೋಪ ಮಾಡಿದಂತೆ ಒಂದು ವೇಳೆ ಮರಣಾಂತಿಕ ಹಲ್ಲೆ ಮಾಡಿದ್ದಲ್ಲಿ ಸಿಸಿಟಿವಿಯಲ್ಲಿನ ದಾಖಲಾತಿ ಪೂರೈಸಲಿ ಎಂದು ಸಿದ್ದರಾಮ್ ಅರ್ಭಾವಿ ಹೇಳಿದ್ದಾರೆ. ನಾವು ಲೆಕ್ಕ ಕೇಳಂತ ಹೆಸರು ತೆಗದಾರ್ರಿ. ಲೆಕ್ಕ ಅಂದ್ರೆ ಎದ್ರ ಲೆಕ್ಕ ರೀ? ಇತರದ್ದು ಸಾಲಿನ ಲೆಕ್ಕ ಕೇಳಿದವ್ರೆ. ಕೇಳಂತ ಅವತ್ತು ನಮ್ಮನ್ನ ತೆಗೆದು ಹೋಗಿದಾರ. ಲೆಕ್ಕ ಕೇಳಕ್ ನೀವೇನಿದ್ರಿ? ನಾವು ಮೆಂಬರ್ ಅದ್ವಿ. ಈಗ ರೀ? ಈಗ ಇದು ಇದ್ದೂರಿ, ಈಗೆಲ್ಲ ತೆಗದಾರ. ಎದ್ರ ಸಲುವಾಗಿ? ಅವ್ರ ಲೆಕ್ಕ ಕೇಳಂತ ತೆಗದಾರ. ಎಷ್ಟು ಏನೋ ಅವ್ಯವಹಾರ ಆಗಿತ್ತು? 70,000 ರೂಪಾಯಿ ಅವ್ಯವಹಾರ ಆಗೈತ್ರಿ. ಎಷ್ಟು? 70 ಲಕ್ಷ ರೂಪಾಯಿ. 70 ಲಕ್ಷ ಅವ್ಯವಹಾರ ಆಗೈತ್ರಿ. ಅವ್ಯವಹಾರ ಆಗಿತ್ತು. ಅದನ್ನ ಲೆಕ್ಕ ಕೇಳಂತ ನಮ್ಮನ್ನ ಹೆಸರು ತೆಗೆದು ಹೋಗಿದ್ರು. ನೀವ್ ಕೇಳಕ್ ಹೋಗಲ್ಲ? ಕೇಳಂತ ನಿಮ್ ನೋಟಿಸ್ ಕೊಟ್ಟ? ಏನು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇನ್ನು ಮುಂದೆ ಯಾವ ರೀತಿ ಏನು ಹೋರಾಟ ಮಾಡೋದ್ರಿ? ಏನ್ ಇದು ಅದ್ರ ಸಂಬಂಧ ಹೋರಾಟ ಮಾಡತ್ರಿ. ಯಾರು ತೆಗೆದ? ನಮ್ ಬಂಗಿ ಸಿದ್ದಾಪ್ರಿ, ಹಾಲಪ್ಪರೆ, ತಪ್ಸಿರಿ. ಅವ್ರ ಏನದಾರ್ರಿ ಸ್ಕೂಲಿಗೆ? ಅವ್ರು ಮೆಂಬರ್ ಆರ್, ಚೇರ್ಮನ್ ಅದಾರ್ರಿ, ಸೆಕ್ರೆಟರಿ ಅದಾನ್ರಿ. ನಾವ್ ಹಿಂದಲ್ದ ಮತ್ತೆ ಇಬ್ಬರ ಮೈನ ತೆಗ್ದಾರ್ರಿ. ಮತ್ತೇನು ಟೀಚರ್ ಮೇಲೆ ಏನೋ ನೀವು ಮಾರಾಟ ಹಳ್ಳಿ ಮಾಡಕ್ಕೆ ಹೋಗಿದ್ರಿ? ಇಲ್ರಿ ನೋಡ್ಕೊಡ್ರಿ. ಇನ್ನು ಇದೇ ಮೆಂಬರ್ ಆರ್, ಚೇರ್ಮನ್ ಅದಾರ್ರಿ, ಸೆಕ್ರೆಟರಿ ಅದಾನ್ರಿ. ನಾವ್ ಹಿಂದಲ್ದ ಮತ್ತೆ ಇಬ್ಬರ ಮೈನ ತೆಗ್ದಾರ್ರಿ. ಮತ್ತೇನು ಟೀಚರ್ ಮೇಲೆ ಏನೋ ನೀವು ಮಾರಾಟ ಹಳ್ಳಿ ಮಾಡಕ್ಕೆ ಹೋಗಿದ್ರಿ? ಇಲ್ರಿ ನೋಡ್ಕೊಡ್ರಿ. ಇನ್ನು ಇದೇ ಶಾಲೆಯಲ್ಲಿ ಹಾಲಿ ಸದಸ್ಯರ ಪತಿ ಸಿದ್ದರಾಯಿ ಡಬಾಜಿ ಅವರು ಇಲ್ಲಿ 60 ರಿಂದ 70 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಿಜ. ಅದನ್ನು ಎಲ್ಲರೂ ಕುಳಿತು ಸರಿಪಡಿಸೋಣ ಎಂದು ಹಲವಾರು ಬಾರಿ ತಿಳಿಸಿದ್ರು. ಆದ್ರೂ ಕೂಡ ಅಧ್ಯಕ್ಷ, ಪ್ರಿನ್ಸಿಪಾಲ್ ಮತ್ತು ಕಾರ್ಯದರ್ಶಿಯವರು ಕ್ಯಾರೇ ಅನ್ನುತ್ತಿಲ್ಲ. ಅಂತ ನಮಗ ಶಾಲೆ ಬಗ್ಗೆ ಅಷ್ಟೊಂದು ನಾವು ಕಲ್ತಿಲ್ರಿ. ಅದ್ರ ಸಂಬಂಧ ಅವ್ರಿಗೆ ಇದು ಮಾಡಿ ಕೊಟ್ಟಿದ್ರಿ. ಅವ್ರು ಈ ಸಿದಗಿರಿ ಡಬಾಜ ಮತ್ತ ಸಿದ್ದಪ್ಪ ಸೆಂಗಾಡಿ ಮತ್ತ ಮಲ್ಲಪ್ಪ ಪ್ರಧಾನಿ ರೀ, ಇವ್ರಿಗೆ ಬರೆದು ಕೊಟ್ಟಿದ್ರಿ. ಎಷ್ಟು ಜನ ಬರೆದು ಕೊಟ್ಟಿರಿ? ನಾವೊಂದು 6-7 ಮಂದಿ ಆಗಿ ಬರೆದು ಕೊಟ್ಟವ್ರಿ. ನಿಮ್ಗೆ ತಿಳಿಯಂಗಿಲ್ಲ? ಅದ್ರ ಸಲ ನೋಡ್ರಿ ನಮಗ್ ಕಣ್ಣಿದ್ದು ಕುರುಡಿದ್ದಂಗ್ರಿ. ಅದಕ್ಕೆ ಅವ್ರಿಗೆ ನೀವು ಲೆಕ್ಕಪತ್ರ ಮಾಡ್ಬಂದ್ ಅವ್ರೇನ್ರಿ ನಾವು ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಅಂತೇಳಿ ಹಿಂಗ ಮುಂದೆ ಉತ್ಕೋತ ಬಂದ್ಬಿಟ್ರಿ ಅವ್ರು. ಅಂದ್ರೆ ನಿಮ್ಗೆ ಸಂಶಯ ಇತ್ತು? ಹೌದು ಹಾನ್ರಿ. ಅದ್ರ ಸಲುವಾಗಿ ನಾವು ಕೊಟ್ಟವ್ರಿ. ಅವ್ರ ದೋನ ಬರೀ ಅವ್ರ ಅಂತಾರೆ ಹೇಳ್ತೈತಿ ಇವ್ರ ಅನ್ನೋ ಸಲುವಾಗಿ ಅದೇನಿದ್ರು ಡಿವೈಡ್ ಮಾಡ್ರಿ ಅಂತಿದ್ರು ಎಲ್ಲ ಚೌಕ ಮಂದಿ ಮುಂದೆ. ಅವ್ರ ಒಟ್ಟು ಅದು ಮಾಡಲಿಲ್ಲ. ಹಂಗ ಮುಂದೆ ಜಕ್ಕೋತ ಬಂದ್ಬಿಟ್ರಿ ಇಲ್ಲಿವರೆಗೆ. ನಮ್ಮ ಮಿಸ್ಸಸ್ ಈ ಸಾಲಿಗೆ ಮೆಂಬರ್ ಅದಾವ. ಈಗ ಒಂದ್ 60-70 ಲಕ್ಷ ತಕ್ಕ ಲೆಕ್ಕಪತ್ರ ಇರ್ಬೋದ್ರ ಅನ್ಸಿದ್ರಿ. ಏನಾಗಿತ್ತು ಅದು ಮಿಸ್ ಆಗೈತ್ರಿ. ಇವ್ರ ಅದ್ರ ಲೆಕ್ಕನ ತೋರ್ಸಿಲ್ರಿ. ಈಗ ಮೆಂಬರ್ ಆಗಿ ಚೇರ್ಮನ್ ರೀ, ಕಾರ್ಯದರ್ಶಿ ಮತ್ತ HM ಮಾಸ್ತರ್ ರೀ, ತಪ್ಸಿ ಸರ್. ನೀವು ಒಂದೇ ಸಲ ಕೂಡ ಚರ್ಚೆ ಮಾಡಿದ್ರಿ? ರಗಡ್ ಸರ ಮಾಡಿದೇನ್ರಿ. ಇವ್ರೆಲ್ಲ ನಮ್ ಏನೇ 11 ಮಂದಿ ಬಿಟ್ಟು ನಾ ಒಬ್ಬನು ಮಾಡೇನ್ರಿ. ಇಲ್ಲಪ್ಪ ಇದು ಹಿಂಗ್ ಮಾಡ್ಕೊತ ಹೋಗ್ಬೇಡ, ನಮ್ಮ ಸಂಸ್ಥೆ ಆಯ್ತು, ಇದು ಹೊಡಿದ್ ಬ್ಯಾಡ್ರಿ, ಎಲ್ಲಾರು ಕೂಡಿ ಹೊಂದಾಣಿಕೆ ಹೋಗಿ ಏನೋ 10 ರೂಪಾಯಿ ಹೆಚ್ಚು ಕಡಿಮೆ ಅದನ್ನ ತಿಳ್ತಿಪಡಿ ನಾ ಮಾಡಿಸ್ತೇನೆ. ಆದ್ರೆ ನೀವು ಸ್ವಲ್ಪ ಬಂದ್ ಹೇಳ, ಅವ್ರೆಲ್ಲ ಹೇಳೋ ಶಕ್ತಿ ನನ್ನಲ್ಲಿ ಐತಿ. ಅವ್ರಿಗೆ ನಾ ಸಾಲಿ ಕಲಿದ್ರು ಅವ್ರಿಗೆ ಹೇಳ್ತಾನೆ, ಹೇಳಿ ಅವ್ರು ಹೂ ಅನಿಸ್ತಾನ. ಅಲ್ಲಿವರೆಗೂ ನೀವು ಅಂದ್ರೆ ಹೂ ಅನ್ನೋದ್ರಿ ಮತ್ತೆ ಅದ್ ಮುಂದೆ ಉಡುದ್ರಿ, ಹೂ ಅನ್ನೋದ್ರಿ ಮುಂದೆ ಉಡುದು. ಒಂದು ದಿನ ಇಲ್ಲ ಬಂದಿಲ್ಲ. ಒಟ್ಟೆ ಬಂದ್ ನಾ ಎಲ್ಲ ಏನ್ ಕೇಳಬಾರ್ದು ಹೇಳ್ಬಾರ್ದು ಎಲ್ಲ ಹೇಳೇನ್ರಿ. ಅವ್ರು ಏನ್ 10 ಲಕ್ಷ ಗಂಟ್ಲೆ ಹೆಚ್ಚು ಕಡಿಮೆ ಆಗಲಿ ಅದನ್ನ ನಾ ತಿದ್ಕೊಳಕ್ ರೆಡಿ ಇದನ್ನ. ಆದ್ರೂ ಅಟ್ರ ತಕ ನಾ ತಿದ್ಸ್ಕೊತೀನಿ ಅವ್ರನ್ನ. ನೀವು ಹೂ ಅಟ್ಟ ಅನ್ನ ಬರೀ 4 ಮಂದಿ ಕೂಡಿ ಮಾಡೋಣ ಲೆಕ್ಕಪತ್ರ. ಅದು ಯಾವ ಹೊಂತೈತಿ ಇಲ್ಲ ನೋಡ್ಕೊಂಡು ಅಂದ್ರೆ ಹೂ ಅನ್ನೋದು ನಮ್ ಫೋನ್ ಕಟ್ ಮಾಡೋದು, ಫೋನ್ ಎತ್ತದ್ ಬಿಡುದು, ಹಿಂಗ್ ಮಾಡ್ಕೊತ ಬಂದ್ಬಿಟ್ರಿ ಇಲ್ಲಿವರೆಗೂ. ಯಾರ್ರಿ ಬರ್ತಾನ್ರಿ? ಅವ್ರು ಬರ್ತಾರ, ಇದನ್ನ ತೆಗಿಯತ್ ಹೇಳ್ತಾರ. ನಾವೇನ ನೋಟಿಸ್ ತೆಗೀರಿ ಮೀಟಿಂಗ್ ಮಾಡಂದ್ರ ನಾನು ನೋಟಿಸ್ ತೆಗಿ ಪವರ್ ಇಲ್ಲ ಅಂತ ಹೇಳ್ತಾನ್ರಿ. ಕಾರ್ಯದರ್ಶಿ ಕೇಳ್ತಾರ, ಕಾರ್ಯದರ್ಶಿ ಕೇಳ ನನಗೆ ಗೊತ್ತಿಲ್ಲಪ್ಪ ಅವ್ನಿಗೆ ಅವಂತಾನ್ರಿ. ಒಬ್ಬರ ಮೇಲೆ ಒಬ್ಬರು ಹಾಕುದು, ಯಾರು ಇದಕ್ಕೆ ಸಂಬಂಧ ಇಲ್ದಂಗ ಮಾಡಿಬಿಡತಾರ ಎಲ್ಲಾರು. ನೋಡಿ ಇಲ್ರಿ ಏನು ಹಲ್ಲೆ ಆಗಿಲ್ಲ, ನಾವು ಇದ್ರು ಏನು ಹಲ್ಲೆ ಆಗಿಲ್ಲ, ಏನಿಲ್ಲ. ಆದ್ರೆ ನಾವು ಮಾಸ್ತರ್ ತಕ್ಕಿವ್ರ ನಮ್ಮ ಹುಡುಗರ್ನ ಯಾಕೆ ಹೊರಗೆ ನಿಲ್ಸಿರಿ ಕೇಳಾಕತ್ರಿ. ಆ ಟೈಮ್ ಎಲ್ಲ ಫೋನ್ ತಗೊಂಡು ವಿಡಿಯೋ ಮಾಡಕ್ ಚಾಲು ಮಾಡಿದ್ರು. ವಿಡಿಯೋ ಮಾಡೋಣ ಫೋನ್ ತಗೊಳಕ್ ಇವ್ರು ಹಿಡಿಯಾಕವ್ರು ಅವ್ರ ತೆಕ್ಕ ಮುಖ್ಯ ಆಗಿದ್ದು ಬಿಟ್ಟು ಏನೂ ಆಗಿಲ್ಲ.
ಇವರ ಅವ್ಯವಹಾರ ಕಿತ್ತಾಟದಲ್ಲಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮಕ್ಕಳು ಪೊಲೀಸರ 112 ವಾಹನವನ್ನ ಶಾಲೆಗೆ ಕರೆಯಿಸಿ ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ. ಏನೇ ಆಗ್ಲಿ ಅವ್ಯವಹಾರ ಆಗಿಲ್ಲ ಅನ್ನುವವರು ಎಲ್ಲರೂ ಕುಳಿತು ಅದರ ಲೆಕ್ಕವನ್ನು ಖರ್ಚ ವೆಚ್ಚವನ್ನು ತಿಳಿಸಲಿಕ್ಕೆ ಹಿಂದೇಟು ಹಾಕುತ್ತಿರೋದು ಯಾಕೆ? ಸಾಲಿ ಹುಟ್ಟಿದಂದ್ರೆ ಚಲೋ ನಾವು ಪೂಜೆ ಮಾಡಿದ್ವಿ ಒಂದಾರಿ ನಾವು ಹುಟ್ಟಿ ನಾವು ಪೂಜೆ ಮಾಡಿ ನಾವು ಅದನ್ನೆಲ್ಲ ಮಾಡಿ ರೊಕ್ಕ ಹಾಕಿರಿ ಬಂಗಾರ ಮಾಡಿ ರೊಕ್ಕ ಹಾಕಿದಂತ ಬಂಗಾರ ಮಾರಿ ಹೆಂಡತಿ ಮಾರಿ ಹಾಕಿದಂತ ನಮ್ಮ ಎಲ್ಲಾರು ಕಾಪಾಗೈತ್ರಿ. ಒಟ್ಟ ನಮ್ಮನ್ನ ಕೇಳಕ್ ಬರ್ತಾನ ತೆಗೆದು ಹೋಗ್ತಾರ ರೊಕ್ಕ ಕೇಳಾಕತಾನ. 70,000 ರೂಪಾಯಿ ದುಡ್ಡು ಬಂದೈತಿ. 70,000 ದುಡ್ಡು ಬಂದೈತಿ. ಏನ್ ಲೆಕ್ಕ ಕೊಡ್ರಿ ಎಲ್ಲಾ ಬ್ಯಾಂಕ್ ಸಾಲ ಇರ್ರಿ ಬ್ಯಾಂಕ್ನಾಗ ಹೋದ್ ನಮ್ ಕುಣ್ಸಾತಾರು ಮತ್ತ ನಮ್ಮನ್ನ ಬಿಡಿಸ್ರಿ. ಇಲ್ಲ ನಾವು ರೊಕ್ಕ ತಂದಿಲ್ಲ ನೀವು ಏನ್ ಮಾಡ್ಕೊತೀವಿ ಮಾಡ್ಕೋರಿ ನೀವ್ ಏನ್ ಮಾಡ್ಕೊ ಕಂಪ್ಲೀಟ್ ಮಾಡ್ಕೋರಿ ಅಂದ್ರು. ಅಂತ ನಿಮ್ ತೆಗೆದು ಹೋದ್ದು ನೀವು ಬರ್ಬಾರ್ರಿ ಅಂದ್ಬಿಟ್ರು. ಇಲ್ರಿ ಕೊಟ್ಟಿಲ್ರಿ ಸಹಿ ಮಾಡಿಲ್ರಿ. ನಾವ್ ಸಹಿ ಮಾಡಿಲ್ಲ ನಮ್ ಕರೆದಿಲ್ಲ ಏನು ಮಾಡಿಲ್ರಿ. ತಪ್ಸಿರಿ ಹಾಲಪ್ಪ ಕೊಡ್ರಿ ಗಂಗಿರಿ ಮತ್ತ ಟಕ್ರಿ ಬೀರ್ರಿ. 5 ಲಕ್ಷ ರೂಪಾಯಿ ನಮ್ಮ ಸ್ಕೂಲಿಂದ ಹೊಡ್ಕೊಂಡು ಹೋಗ್ಯಾನಂತ ಒಂದು ನಮ್ಮ ಮ್ಯಾಗ ಆಪಾದನೆ ಮಾಡಿದಾನೆ ಸರ್. ಆಪಾದನೆ ಮಾಡಿದಾನಪ್ಪ ಅಂದ್ರೆ ಈ ಆಪಾದನೆ ಏನಪ್ಪಾ ಅಂತಾರ್ರಿ ಅದು ಸತ್ಯಕ್ಕೆ ಬಹಳ ದೂರ ಅದು ಸರ್. ಅದಕ್ಕೇನಾದ್ರು ನಾವ್ ಹೆಂಗ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ವಲ್ರಿ ಕಲೆಕ್ಟ್ ಮಾಡಿದ ನಂತರ ನಾವ್ ಇದನ್ನ ಮಾಡ್ತೀವಿ. ಆದ್ರೆ ನಾವೊಂದು ಅವನ ಬಗ್ಗೆ ಏನ್ ಆಪಾದನೆ ಅಂತಲ್ಲ ನಾವು ಪಕ್ಕ ವಿತ್ ಡಾಕ್ಯುಮೆಂಟ್ಸ್ ವಿ ಆರ್ ರೆಡಿ ಫಾರ್ ದ ಸಬ್ಮಿಟ್ ಇದೀವಿ ಸರ್. ಏನಂತಂದ್ರೆ ಅವ್ 2009 ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಬಂದ್ ಸರ್. ಸಹಶಿಕ್ಷಕ ಆಗಿ ಬಂದ ನಂತರ ಹೆಡ್ ಮಾಸ್ಟರ್ ಆದ ನಂತರ ಅವಂದ ಪಿತ್ರಾರ್ಜಿತ ಪ್ರಾಪರ್ಟಿ ಅಷ್ಟೇನ್ ಹೇಳ್ಕೊಳಂಗಿಲ್ಲ ಸರ್. ಈಸ್ ಅ ಪೋರ್ ಪರ್ಸನ್. ಇರ್ಲಿ ನಾವು ಪೋರ್ ಪರ್ಸನ್ ಆತರ ಅಂತಿಲ್ಲ ಇದ್ರು ಸಹಿತ ಇಲ್ಲಿ 4 ರಿಂದ 5 6 ಸಾವಿರ ರೂಪಾಯಿ ಸ್ಯಾಲ್ರಿ ಅವನಿಗೆ ಸರ್. ಇಷ್ಟು ದಿವಸನಾಗ ಸುಮಾರು 40 ರಿಂದ 50 ಲಕ್ಷ ರೂಪಾಯಿ ಮನಿ ಕಟ್ಟಾನ ಸರ್ ಇಲ್ಲಿ ಅವ್ರ ಸ್ವಗ್ರಾಮದ ಜಾಗನೂರದಲ್ಲಿ. ಒಂದು 30 ಗುಂಟೆ ಪ್ರಾಪರ್ಟಿ ಅವನ್ ಇದ್ದದ್ದು ಲ್ಯಾಂಡ್ ಇದ್ದು. ಈ ಪೇಮೆಂಟ್ ಒಳಗಡೆ 9 ಅಂತಂದ್ರೆ 10 ಒಂದು 16-17 ವರ್ಷ ಇಲ್ಲಿ ಕೆಲಸ ಮಾಡಕ ಸರ್. ಅವ್ನ ಏಜ್ ಒಂದು 39 ರೀ. 20 ವರ್ಷಕ್ಕೆ ಇಲ್ಲಿ ಬಂದ ನಾವು 20 ವರ್ಷಕ್ಕೆ ಇಲ್ಲಿ ಬಂದ್ರೆ 19 11 20 ವರ್ಷಕ್ಕೆ ಇಲ್ಲಿ ಬಂದನು ಸರ್. ಇಷ್ಟ 45 ಲಕ್ಷ ರೂಪಾಯಿ ಪ್ರಾಪರ್ಟಿ ಅವ್ ಹೆಂಗ್ ಮಾಡಿ ಸರ್. ನಮ್ದ ನಿಜವಾದ ನೀರ್ ಆಪಾದ ಏನಪ್ಪಾ ಅಂತಂದ್ರ ನಮ್ಮ ಹೆಡ್ ಮಾಸ್ಟರ್ ಏನಕ್ಕೇನ್ರಿ ಫೇಕ್ ಮಾಡಿ ತನಗೆ ಮನಸ್ಸಿಗೆ ಬಂದಂಗ ಮಾಡಿ ಸಂಸ್ಥಾದಿ ಸರ್ವಾಧಿಕಾರಿ ನಾನೇ ಅಂತ ಭಾವಿಸಿ ಇಲ್ಲಿ ಏನ್ ಬರ್ತಕ್ಕಂಥ ದುಡ್ಡನ್ನ ತನ್ನ ಮನೆಗೆ ಹಾಕಿದಾನು ತನ್ನ ಹೆಂಡ್ರ ಮಕ್ಕಳಿಗೆ ಹಾಕಿದಾನು ನಮ್ಮ ಸಂಸ್ಥೆಯನ್ನು ಈ ರೀತಿ ಕೆಲಮಟ್ಟ ಸರ್ವನಾಶ ಮಾಡಕ್ ಕಾರಣೀಭೂತ ಅಂತೇಳಿ ನಮ್ದು ಆರೋಪ ಅದ ಸರ್. ಇದೆಲ್ಲ ಬಗೆಹರಿಯಬೇಕಾದ್ರೆ ಕುಳಿತು ಅರಿತಾಗ ಮಾತ್ರ ಸಾಧ್ಯ. 2023 ನಾವು ಏನ ಪವರ್ ಪದ್ಧತಿ ತಗೊಂಡಿವಲ್ರಿ ತಗೊಂಡಿಂದ ನಮ್ಮನ್ನ ಟಾರ್ಗೆಟ್ ಮಾಡ್ಲಕತ್ತಾವ. ನಮ್ ಹುಡುಗರು ಟಾರ್ಚರ್ ಮಾಡಿದ. ಆಮೇಲೆ ನಾವೊಂದು ಸ್ಕೂಲಿಗೆ ಗಾಡಿ ತಗೊಂಡಿವ್ರಿ. ಸ್ಕೂಲ್ ಗಾಡಿ ತಗೊಂಡ್ರೆ ಈಗ ನಾವೇನ್ ಲೆಕ್ಕ ಕೇಳಕ್ ನಾವ್ ಏನ್ ಬಂದಿವ್ರಿ ಅವತ್ತಿಂದ 2023 24 25 2 ವರ್ಷದ ನನ್ ಗಾಡಿ ಬಾಡಿಗೆ ಕೊಟ್ಟಿಲ್ಲ. ನಾ ಏನ್ ಹೇಳದ್ರಿ ನಮ್ ಗಾಡಿ ಬಾಡಿಗೆ ಕೊಡ ನಾವು ನಮ್ ಹುಡುಗರಿಗೆ ಟಾರ್ಚರ್ ಮಾಡ್ತಾನ್ರಿ. ಇಲ್ಲ ನಿಮ್ ಫೀ ತುಂಬ್ರಿ ಅಂತ ಹೇಳಿ ನಾನ್ ನಿಮ್ ಫೀ ತುಂಬ್ತೇನೆ. ಆದ್ರೆ ನಮ್ದು ಗಾಡಿ ಬರ್ತಕ್ಕಂಥ ಗಾಡಿ ಬಾಡಿಗೆ ಏನೈತಿ ಕೊಡು ನನಗೆ ಕೊಡು ನೀ ತಗೋ ಇದನ್ನ ಹೇಳಿದ್ರೆ ಇಲ್ಲ ನಾ ಅವ್ನ ಕಮಿಟಿ ಅನ್ ಕೇಳು ಅವ್ನು ಕೇಳು ಅಂತ ಹೇಳ್ತಾನ್ರಿ. ಮತ್ತೆ ಫೀ ನೀ ಯಾಕೆ ಕೇಳ್ತಿದ್ ನಾ ಕೇಳ ಫೀ ನಾ ಕೇಳ್ತ ನೋಡು ನಮ್ಗೆ ಅವಾಜ್ ಶಬ್ದ ಏನ್ ಬೇಕಾದ ಮಾತಾಡ್ತಾನ್ರಿ. ಅವ್ರ ಹೆಡ್ ಮಾಸ್ಟರ್ ತಗೊಂಡ್ರಿ. ಫೀನು ಅವ್ರ ಕೇಳ್ತಾರ. ಇದೇ ಒಂದು ಕಾರಣಕ್ಕಾಗಿ ಡೈಲಿ ಅವ್ರಿಗೆ ಟಾರ್ಚರ್ ಕೊಟ್ಟಾರ್ರಿ. ಟಾರ್ಚರ್ ಕೊಟ್ಟು ಬಿಸಿಲಾಗಿ ನಿಲ್ಸ್ಬಿಡುದು. ನೀವು ನಿಲ್ರಿ ನಿಮ್ ಪಾಲಕನ ಕರ್ಸ್ರಿ ಮಕ್ಕಳ ಹಿಂಗ ಅವ್ರು ಹುಡುಗರು ಸಹಿತ ಬೇದನ್ರಿ. ಸಿದ್ದಪ್ಪ ಸಿಂಗಾಡಿ ಮತ್ತೆ ಮಲ್ಲಪ್ಪ ಪ್ರಧಾನಿ ಸಿದ್ದಿಗಿರಿ ಡಬಾದ್ ಅಂತ ಇವರು ಅನ್ಅಥರೈಸ್ ಪರ್ಸನ್ ಇದಾರ. ಇವ್ರು ಬಂದು ನಮ್ಮ ಮಾನಸಿಕ ಹಲ್ಲೆ ಮಾಡಿದಾರಂತ. ನಾವು ಅನ್ಅಥರೈಸ್ ಪರ್ಸನ್ ಅಲ್ಲ. 2023 ಆಗಸ್ಟ್ 2 ತಾರೀಕ ನಾವು ಲೀಗಲಿ ಯಾರು 8 ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಟ್ಟಣ ಕೊಟ್ರು ಅಂತ. ನಾವು ಅನ್ಅಥರೈಸ್ ಪರ್ಸನ್ ಅಲ್ಲ. 2023 ಆಗಸ್ಟ್ 2 ತಾರೀಕ ನಾವು ಲೀಗಲಿ ಯಾರು 8 ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಟ್ಟಣ ಕೊಟ್ರು. ಆದ ಕಾರಣ ಪ್ರತಿದಿನ 1 ತಾಸಾದ್ರೂ ಸಾಲಿ ಬದ್ರಿ ಕೆಲಸ ಮಾಡ್ತೀವಿ. ಯಾವಾಗ 2023 ಆಗಸ್ಟ್ 2 ತಾರೀಕಿನಿಂದ 1 ತಾಸು ಏನ್ ನಡೀತಾ ಇದೆ ಸ್ಕೂಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೇಳ್ತಾ ಹೋದಾಗೆ ಅವ್ರು ನಮ್ಮನ್ನೇ ಡ್ರ್ಯಾಗ್ ಮಾಡ್ತಾ ಹೋದ್ರು. ಹಾಗಾಗಿ ಬಿಟ್ಟ ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ಮಾಧ್ಯಮ ಮುಖಾಂತರ ಏನು ವಿನಂತಿಸಿಕೊಳ್ಳೋದೇನೆಂದ್ರೆ ಇವತ್ತು ಅವರು ಮಾಡಿರ್ತಕ್ಕಂತ ಏನು ಅವರು ಈ ಒಂದು ಹಗರಣ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಏನೋ ಒಂದು ಅಮೌಂಟ್ ಮಾಡಿದ್ದಾರೆ ಅಂತ ನಮ್ಮ ಆಪಾದನೆ ಇದೆ. ಅದಕ್ಕೆ ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಡಂತ ನಾವು ಕೇಳಿದ್ರು ಸಹ ಕೊಡ್ಲಿಲ್ಲ. ಅದಕ್ಕಾಗಿ ನಮ್ಮ ಮೇಲೆ ವೈಯಕ್ತಿಕವಾಗಿ ಅವನು ನಿನ್ನೆ ಇಲ್ಲ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮನ್ನ ಇದನ್ನ ಟಾರ್ಗೆಟ್ ಮಾಡಿದ್ದಾರೆ, ಅವ್ನು ನಮ್ಮನ್ನ ಮೇಲೆ ಇದನ್ನ ಮಾಡಿದ್ದಾರೆ. ಆಕ್ಚುಲಿ ನಮಗೆ ಫೇರ್ ಹುಡಿಸಿದವನು ಅವನು ಸರ್. ಆಕ್ಚುಲಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಏನ್ ಮಾಡ್ತಾನೆ ಅಂತಿದ್ರೆ ನಿಮ್ಗೆ ನೋಡ್ಕೋತೀನಿ ನಾನು ಹೊರಗಡೆ ಬಂದ್ ಬಿಡಿ ನೋಡ್ಕೋತನು. ಯಾವ 3 ವರ್ಷದಿಂದ ನೋಡಿದನ್ರಿ ಹಿಂಗ. ನಾವು ಅದಕ್ಕೆ ಅವನಿಗೆ ಏನು ಮಾತಾಡ್ಲಿಲ್ರಿ. ನಿನ್ನೆ ಬಂದು ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಹಿಂಗ ಇಲ್ಲ ನಮ್ಮನ್ನ ಅವ್ರು ಹಲ್ಲೆ ಮಾಡಕ್ ಬಂದಂತ. ಯಾವ ಕಾರಣಕ್ಕೂ ನಾವು ಹಲ್ಲೆ ಇನ್ನೊಬ್ರ ಮೇಲೆ ಮಾಡೋರಲ್ಲ.
ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಕಾಮಲ್ಗುಂಡಿ. ಪ್ರಿನ್ಸಿಪಾಲ್ ಹೆಸರೇನು? ಸಿದ್ದಪ್ಪ ತಪ್ಸಿ. ದಿನ ಎಷ್ಟು ಗಂಟೆಗೆ ಬರ್ತಾರೆ? 9 ಗಂಟೆಗೆ ಬರ್ತಾರೆ. ಹೋಗೋದು 5:15. ಡೈಲಿ ಪ್ರಿನ್ಸಿಪಾಲ್ 8 ಗಂಟೆಗೆ ಬರ್ತಾರೆ. ಎಷ್ಟು ಗಂಟೆಗೆ? 10 ಗಂಟೆಗೆ. 10 ಗಂಟೆಗೆ ಬಂದು 10 ಗಂಟೆ ಸ್ಕೂಲ್ 2 ಗಂಟೆಗೆ ಬಿಡ್ತೈತಿ. 4:50 ಮುಂಜಾನೆ ಬರೋ ಟೈಮ್ ರೀ? ಅಲ್ಲ ಮುಂಜಾನೆ ಪ್ರಿನ್ಸಿಪಾಲ್ ಬರೋದ್ರಿ 10 ಗಂಟೆಗೆ. ಹಾಂ ಇವತ್ತು ಬಂದಾರ? ಇವತ್ ಬಂದಿಲ್ರಿ. ಎಲ್ಲಿ ಹೋಗಿದಾರ? ನಂಗ್ ಗೊತ್ತಿಲ್ರಿ ಅದ್ರ. ದಿನ ಬಂದು ಗೊತ್ತಿರ್ತೈತಲ್ಲ. ದಿವಸ ಮತ್ ಇವತ್ತಾರ ಹೇಳ್ದೆ ಬಿಟ್ಟಾರಿ ಸರ್. ಯಾರ್ಯಾರು ನಂಗಂತ್ರು ಗೊತ್ತಿಲ್ರಿ. ಕಮಿಟಿ 2 ಜನ ಅದಾರ. ಒಂದ್ 11 ಜನ ಇದ್ದಿರ್ಬೇಕ್ರಿ. ಹಾ ಇವ್ರು ಅದಾರು? ಹಾ ಅದಾರ ಇಲ್ಲಿ ನೋಡ್ ಮತ್ತೆ ಅದಾರಿ. ಓದ್ ಇನ್ನೊಂದ್ಸಲ ನಾ ಅದಾರ ತಗೋರಿ ನೋಡಿ. ಅದಾರ ಮತ್ತೆ ಇಲ್ಲಿ ಹೆಂಗ ಅಲ್ಲಿ ನಮ್ ಬೋರ್ಡ್ ನೇ ನೋಡ್ದಾಗ ಇದ್ದಿರ್ಕಿಲ್ರಿ. ಎಲ್ಲಿ ಬೋರ್ಡ್ ತೆಗಿಯೋದು ಬೋರ್ಡ್ ಏನೋ ಸ್ವಚ್ಛತಾ ಕಾರ್ಯಕ್ರಮ ತೆಗಿಬೋದಲ್ಲ? ಅವಾಗ ನೋಡಿನ್ರಿ ಅದನ್ನ ನನ್ ಮುಂದೆ ಹೇಳ್ತಾನೆ. ಯಾವಾಗಂದ್ರೆ ಯಾವಾಗ? ಮೊನ್ನೆ 2 ದಿವಸದಿಂದ್ರಿ. ಅದ್ ನಂಗ್ ಗೊತ್ತಿಲ್ರಿ. ಆ ಬೋರ್ಡ್ ಇತ್ಲಕ್ರಿ ಆಫೀಸ್ ಒಳಗ್ರಿ. ಬೋರ್ಡ್ ಇತ್ತ ಆ ಆಫೀಸ್ ಒಳಗೆ ಎಲ್ಲಿ ಬಿಟ್ಟಿದ್ ನಮ್ಗೇನ್ ಗೊತ್ತಿಲ್ಲ. ಒಂದ್ 2 ದಿವಸ ನೋಡಿದ್ವಿ ರೀ ನಾವ್ರಿ. ತೆಗ್ದಾರ? ಹಾ ರೀ.